ಇವತ್ತು ನನ್ನ ಮುಂದೆ ಒಂದು ಯುನೀಕ್ ಗ್ಯಾಜೆಟ್ ಇದೆ. ಯುನಿಕ್ಸ್ ಅನ್ನುವಂಥ ಬ್ರ್ಯಾಂಡ್ ಅವರು ಕಳಿಸ್ಕೊಟ್ಟಿರುವಂಥ ಒಂದು ಕಾರು ಆಯ್ತಾ. ಇದರ ಹೆಸರು ಬಂದ್ಬಿಟ್ಟು ಕ್ಯಾಪ್ರಿ 52 ಅಂತ ವಿಂಟೇಜ್ ಕಾರ್ ಅಂತೆ. ಸೊ ಇದು ನಾರ್ಮಲ್ ಕಾರಲ್ಲ ಆಯ್ತಾ, ಇದು ಸ್ಪೀಕರ್ನ ಹೊಂದಿರುವಂಥ ಕಾರು. ಬನ್ನಿ ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡೋಣ. ಈ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ 3,000 ರೂಪಾಯಿ ಆಗುತ್ತೆ. 3,000 ರೂಪಾಯಿ ವರ್ತಿಟ್ಟ ತಿಳ್ಕೊಳ್ಳೋಣ. ನಮಗೆ ಈ ಒಂದು ಸ್ಪೀಕರ್ ಕಾರು ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಬಿಟ್ಟರೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, USB Type-C ಮತ್ತು ಒಂದು ಆಕ್ಸ್ ಕೇಬಲ್ ಮತ್ತು ಯೂಸರ್ ಮ್ಯಾನ್ಯುವಲ್ನ ಕೊಟ್ಟಿದ್ದಾರೆ. ನಮಗೆ ಈ ಒಂದು ವಿಂಟೇಜ್ ಕಾರು ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿರುವಂಥ ಕಾರ್ ಆಯಿತಾ. ಡೋರನ್ನು ಓಪನ್ ಮಾಡೋದಕ್ಕಾಗಲ್ಲ, ಅದನ್ನು ಕೂಡ ಓಪನ್ ಮಾಡೋದಕ್ಕೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಅದನ್ನು ಬಿಟ್ಟರೆ ಕಾರ್ ಆ್ಯಕ್ಚುಲಿ ಮೂವ್ ಆಗುತ್ತೆ. ನೋಡ್ತಾ ಇದ್ದೀರಾ, ತುಂಬ ದೊಡ್ಡ ಸೈಜ್ನ ಕಾರೇನೆ. ಡೀಟೇಲ್ಸ್ ಎಲ್ಲ ಪರವಾಗಿಲ್ಲ ಅಂತೀನಿ ಆಯಿತಾ, ಚೆನ್ನಾಗಿದೆ. ಅಂಬಾಸಿಡರ್ ಕಾರ್ ಥರ ಅನ್ನಿಸ್ತಾರೆ. ಸೊ ಇದನ್ನು ಆನ್ ಮಾಡೋಣ ಸ್ಪೀಕರ್ನ. ಸೊ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೊ ನಮಗೆ ಇಲ್ಲಿ ಡಿಸ್ಪ್ಲೇ ಇದೆ, ನೋಡ್ತಾ ಇದ್ದೀರಾ. ಸೊ ನಾವು ಬೇಕು ಅಂದರೆ ಮೋಡ್ಸ್ ಅನ್ನ ಚೇಂಜ್ ಮಾಡಬಹುದು. ಬ್ಲೂಟೂತ್ ಮೋಡ್ಗೆ ಎಫ್ ಎಂ ಸಹ ಇದೆ. ಸೂಪರ್ ವಿಷಯ. ನೀವು ಬೇಕು ಅಂದರೆ ಬ್ಲೂಟೂತ್ ಅನ್ನ ಕೂಡ ಸೆಟ್ ಮಾಡ್ಕೊಬಹುದು. ನಮಗೆ ಇದರಲ್ಲಿ ಪ್ಲೇ ಪಾಸ್ ಬಟನ್ ಇದೆ ಮತ್ತು ಸಾಂಗ್ ಅನ್ನ ಹಿಂದೆ ಮುಂದೆ ಓಡಿಸೋದಕ್ಕೂ ಕೂಡ ಬಟನ್ ಕೊಟ್ಟಿದ್ದಾರೆ. ಪೋರ್ಟ್ಗಳಿದೆ, USB Type-C ಪೋರ್ಟು. ಬೇಕು ಅಂದರೆ ನೀವು USB ಪೆನ್ ಡ್ರೈವ್ನ ಕೂಡ ಹಾಕ್ಬೋದು. ಮೈಕ್ರೋಫೋನ್ ಸಹ ಇದೆ, ಕಾಲ್ ಬಂದರೆ ಇಲ್ಲೇ ರಿಸೀವ್ ಕೂಡ ಮಾಡ್ಬೋದು. SD ಕಾರ್ಡ್ ಹಾಕ್ಬೋದು ಮತ್ತು ಆಕ್ಸ್ ಕೇಬಲ್ನ ಮುಖಾಂತರ ಕೂಡ ನೀವು ಇದನ್ನು ಕನೆಕ್ಟ್ ಮಾಡ್ಕೊಬೋದು. ಇದನ್ನ ಆಫ್ ಮಾಡಿದ್ರೆ ಲಿಟ್ರಲಿ ಕಾರ್ನ ನಾವು ಲಾಕ್ ಮಾಡಿದಾಗ ಹೆಂಗೆ ಸೌಂಡ್ ಬರುತ್ತೋ ಅದೇ ರೀತಿ ಸೌಂಡು ಇದನ್ನ ಆಫ್ ಮಾಡಿದಾಗ ಬರುತ್ತೆ. ಕ್ರೇಜಿ. ನಾವೀಗ ನಮ್ಮ ಫೋನಿಗೆ ಕನೆಕ್ಟ್ ಮಾಡಿ ನೋಡೋಣ ಸ್ಪೀಕರ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಸೊ ಕನೆಕ್ಟ್ ಆಯಿತು. ಸೊ ಯಾವುದಾದ್ರೂ ಸಾಂಗನ್ನು ಪ್ಲೇ ಮಾಡೋಣ. ಲಿಟ್ರಲಿ ಹೆವಿ ಕ್ರಿಸ್ಪ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು 10 ವ್ಯಾಟ್ನ ಸ್ಪೀಕರ್ ಆಯಿತಾ. ನೋಡಿ ಮುಂದ್ಗಡೆ ಹೆಡ್ಲೈಟ್ಸ್ ಕೂಡ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ಒಂದೇನೋ RGB LED ಥರ ಮುಂದೆ ನಿಮಗೆ ಹೆಡ್ಲೈಟಲ್ಲಿ ಗ್ಲೋ ಆಗುತ್ತೆ. ಸೊ ಶೋ ಪೀಸ್ ರೀತಿ ಇನ್ ಕೇಸ್ ಯೂಸ್ ಮಾಡ್ತಿಲ್ಲ ಅಂದರೆ ಮನೆಯಲ್ಲಿ ಒಂದು ಶೋ ಪೀಸ್ ರೀತಿ ಇಡೋದಕ್ಕೂ ಕೂಡ ಒಂಥರ ಚೆನ್ನಾಗಿದೆ. 3,000 ರೂಪಾಯಿಗೆ ವರ್ತಿಟ್ಟ ಅಂತ ಕೇಳಿದ್ರೆ ಬರೀ ಒಂದು ಸ್ಪೀಕರ್ ಆಗಿ ನಿಮಗೆ 3,000 ರೂಪಾಯಿ ಜಾಸ್ತಿ ಆಯಿತು. ನಿಮ್ಗೆ ಇನ್ನೂ ಕಡಿಮೆ ದುಡ್ಡಿಗೆ 1,500 ರೂಪಾಯಿಗೆಲ್ಲ ಸಿಮಿಲರ್ ಕ್ವಾಲಿಟಿಯ ಸ್ಪೀಕರ್ಗಳು ಸಿಗುತ್ತೆ. ಈ ಒಂದು ಕಾರ್ ರೀತಿ ಇರುವಂಥ ಒಂದು ಸ್ಪೀಕರಿಗೆ ನೀವು ಎಕ್ಸ್ಟ್ರಾ 1,500 ರೂಪಾಯಿ ದುಡ್ಡನ್ನು ಕೊಡ್ತಾ ಇದ್ದೀರಾ ಅಷ್ಟೇ. ಇದಿಷ್ಟು ಈ ಕಾರ್ ಬಗ್ಗೆ ನನ್ನ ಒಪಿನಿಯನ್. ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕು ಮತ್ತು ಫಾಲೋನು ಕೂಡ ಮಾಡ್ಬೋದು.